ತುರುವೇಕೆರೆಯಲ್ಲಿ ಇಂದು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ತುರುವೇಕೆರೆಯ ನಾಗರಿಕ ವೇದಿಕೆ, ಕನ್ನಡ ಪರ ಸಂಘಟನೆಗಳು, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್, ಇನ್ನರ್ ವೀಲ್ ಕ್ಲಬ್ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಬಾಣಸಂದ್ರ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಲಾಯಿತು. ತಹಶೀಲ್ದಾರ್ ಅವರಿಗೆ ವಕೀಲರಾದ ಧನ್ಪಾಲ್ ರವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ದೇಶ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಿದರು. ಇವತ್ತಿನ ದಿವಸ ನಾವು ಪಹಲ್ಗಾಮ್ ಅಟ್ಯಾಕ್ ಏನಾಯಿತು ಅದರಲ್ಲಿ ಒಂದು ಅರ್ಥನ ನಾವು ತಿಳ್ಕೊಳ್ಬೇಕು. ಇಡೀ ಪ್ರಪಂಚದಲ್ಲಿ ಉಗ್ರವಾದ ನಡೀತಾ ಇದೆ. ಇವತ್ತು ವಿಶ್ವವಾಣಿನಲ್ಲಿ ಬಂದಿರತಕ್ಕಂಥ ಒಂದು ವಿಚಾರ, $800 ರಿಂದ $2,000 ಈ ಉಗ್ರವಾದಕ್ಕೆ ಫಂಡ್ಸ್ ಬರ್ತಾ ಇದೆಯಂತೆ. ಇದು ಕೇವಲ ಉಗ್ರವಾದಿಗಳು, ಉಗ್ರಗಾಮಿಗಳು, ಅವ್ರನ್ನ ಹುಟ್ಟಾಕಿರತಕ್ಕಂಥ ಸಂಘ ಸಂಸ್ಥೆಗಳು, ಜೈಷ್ ಎ ಮೊಹಮ್ಮದ್ ಅಂತವ್ರಿಗೆ ಈ 2,000 ಕೋಟಿ ಫಂಡ್ ಬರುತ್ತೆ ಅಂತ ಅಂದರೆ ಇದು ಯಾವ ದೇಶಕ್ಕೆ, ಇಲ್ಲಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ, ದೇಶದೊಳಗಡೆ ಇರ್ತಕ್ಕಂಥ ಮುಸ್ಲಿಮರಾಗಲಿ, ಹಿಂದೂಗಳಾಗಲಿ, ಬೇರೆ ಧರ್ಮೀಯರಾಗಲಿ ಯಾರಿಗೂ ಏನೂ ಪ್ರಯೋಜನ ಇಲ್ಲ. ನಮ್ಮಲ್ಲಿ ನಾವು ನಮ್ಮ ಧರ್ಮಗಳನ್ನ ಪ್ರೀತಿಸೋಣ, ಬೇರೆ ಧರ್ಮಗಳನ್ನ ದ್ವೇಷಿಸುವಂಥ ಅವಶ್ಯಕತೆ ಯಾರಿಗೂ ಇಲ್ಲ. ಅವ್ರವ್ರ ಧರ್ಮಗಳನ್ನ ಅವರು ಪ್ರೀತಿಸ್ತಾರೆ, ನಮ್ಮ ಧರ್ಮನ ನಾವು ಪ್ರೀತಿಸೋಣ ಮತ್ತು ನಾವು ಇಲ್ಲಿರ್ಬೇಕಾದ್ರೆ ಭಾರತಾಂಬೆಗೆ ನಿಷ್ಠರಾಗಿರೋಣ. ಈ ಒಂದು ಉಗ್ರಗಾಮಿಗಳು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಅವ್ರ ಫಂಡ್ಸು, ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಅವರ ಈ ದೇಶನ ಬಿಟ್ಟುವಂಥ ಕಾರ್ಯಕ್ರಮ. ಆ ದೇಶ ಬಿಟ್ಟಿದ್ರೆ ಈ ಎಳೆ ಮನಸ್ಸು ಏನು 16 ವಯಸ್ಸೇನಿರ್ತದೆ ಹುಡುಗರಿನಲ್ಲಿ ಈ ಧರ್ಮನ ಇಟ್ಕೊಂಡು ಬೇರೆ ವಿಶೇಷವಾದ ಒಂದು ಕಾನೂನು ರಚಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ತಾಲೂಕು ವತಿಯಿಂದಲೇ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಒಂದು ಕಾನೂನನ್ನು, ವಿಶೇಷವಾದ ಕಾನೂನನ್ನು ರಚನೆ ಮಾಡಿ ಆ ಕಾನೂನಿನ ಅಡಿ ಅವರಿಗೆ ಏನೋ ಒಂದು ಟ್ರಯಲ್ ಆಗಬೇಕು. ಟ್ರಯಲ್ ಆದ ತಕ್ಷಣ ನೆಕ್ಸ್ಟ್ ಯಾವುದೇ ಉಚ್ಚ ನ್ಯಾಯಾಲಯಕ್ಕಾಗಲಿ, ಸರ್ವೋಚ್ಚ ನ್ಯಾಯಾಲಯಕ್ಕಾಗಲಿ ಅಥವಾ ಇವರು ಪ್ರೆಸಿಡೆಂಟಿಗೆ ಆಗಲಿ ಮನವಿ ಸಲ್ಲಿಸುವಂಥ ಮೇಲ್ಮನವಿ ಸಲ್ಲಿಸುವಂಥ ಯಾವುದೇ ಅವಕಾಶ ಇರದ ರೀತಿಯಲ್ಲಿ ಮಾಡಿ ಆದಷ್ಟು ವಿತಿನ್ ಟೈಮ್ ಲಿಮಿಟ್ನಲ್ಲಿ ಅವ್ರಿಗೆ ಶಿಕ್ಷೆ ಕೊಟ್ಟರೆ ಇಡೀ ಈ ಒಂದು ವ್ಯವಸ್ಥೆ ಕಂಪ್ಲೀಟ್ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾ ಆ ಒಂದು ಮೆಮೊರಾಂಡಮ್ ಅನ್ನ ಇವತ್ತು ನಾವು ಸಾರ್ವಜನಿಕರ ಪರವಾಗಿ ನಾವು ಕೊಡ್ತಾ ಇದ್ದೀವಿ. ಮೇಡಮ್ ಈ ಕಡೆಗೆ ಬನ್ನಿ, ಮುಂದೆ ಬನ್ನಿ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ಗೆ ಮೆಮೊರಾಂಡಮ್ ಒಪ್ಪಿಸ್ತಾ ಇದ್ದಾರೆ. ದಯಮಾಡಿ ಇದನ್ನ ಸರ್ಕಾರ ಲೆವೆಲ್ಗೆ ಕಳಿಸಿಕೊಟ್ಟು ಇದ್ರ ಬಗ್ಗೆ